ಇವತ್ತು ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ರೈತರು ಬೆಳೆದಿರತಕ್ಕ ಈ ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್ ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಹಿಂದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992 ಅಂತ ಕೈಗೆ ಬಂದಿರುವಂತ ಒಂದು ಬೆಳೆ ಹತ್ತಿ ಇರಬಹುದು, ತೊಗರಿ ಇರಬಹುದು, ಇನ್ನಿತರ ವಿವಿಧ ಬೆಳೆಗಳಿಗೆ ಇವತ್ತು DAP ಯೂರಿಯಾ ಕಾಂಪ್ಲೆಕ್ಸ್ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ರಸಗೊಬ್ಬರವನ್ನು ಇವತ್ತು ಪೂರೈಸದೇ ಇರತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವೇನಾದ ಖಂಡಿಸ್ತೀವಿ. ಇವತ್ತು ನಾವು ರೈತರು ಸುಮಾರು ದುಡ್ಡು ಇವತ್ತು ಬಂಡವಾಳ ಹಾಕಿ ಇವತ್ತು ಯಾವುದೇ ನಿರೀಕ್ಷೆ ಇಲ್ಲದೇ ಇವತ್ತು ನಾವು ರೈತರು ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರು. ಅಂಥ ರೈತರಿಗೆ ಇವತ್ತೇನಾದ ಕಾಳಸಂತೆಯಲ್ಲಿ ಇವತ್ತು ಫರ್ಟಿಲೈಸರ್ ಮಾಡ್ತಕ್ಕಂಥದ್ದು ಭಾಳ ನಿಜವಾಗಿ ಕೂಡ ನಮಗೆ ನೋವಿನ ಸಂಗತಿ. ಇವತ್ತು ರೈತರಿಗೆ ಏನದ ಜೋಡಣೆ ಮಾಡ್ತಕ್ಕಂಥದ್ದು DAP ತೊಗೊಂಡ್ರೆ ಇನ್ನೊಂದು ಬೇರೆ ಬೇರೆ ಗೊಬ್ಬರಗಳನ್ನು ತೊಗೋಬೇಕು, ಬೇರೆ ಬೇರೆ ನ್ಯಾನೋ ಯೂರಿಯಾ, ನ್ಯಾನೋ DAP ಮತ್ತು ಇನ್ನೊಂದು ಯಾವುದೋ ಒಂದು ಹೊಸದು ಕೊಡ ಬಂದದ್ದು ಇವತ್ತು ಕೊಡನದು ಕೂಡ ಇವತ್ತು ತೊಗೋಬೇಕು. ಇಂಥ ಒಂದು ಪರಿಸ್ಥಿತಿ ಆಗ್ಯದ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು 3 ಇಲಾಖೆಗಳು, ಒಂದು ನೀರಾವರಿ ಇಲಾಖೆ, ಮತ್ತೊಂದು ವಿದ್ಯುತ್ ಜಸ್ಕಾಂ ಇಲಾಖೆ, 3 ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಕೆ ನೀಡಿ ಇವತ್ತು ರೈತರಿಗೆ ಸರಳವಾಗಿ ಯಾವುದೇ ಷರತ್ತುಗಳಿಲ್ಲದೆ ಇವತ್ತು ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಇಲ್ಲಿ ತನಕ ಕೊಟ್ಟಿರ್ತಕ್ಕಂಥ ಎಲ್ಲ ಜೋಡು ಲಿಂಕ್ ಏನದ ವಾಪಸ್ ಕೊಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಒತ್ತಾಯವನ್ನು ಮಾಡಿದ್ದೀವಿ. ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಒತ್ತಾಯದಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಕೊಡ ಇರ್ಬೋದು, ಲಿಂಕ್, ನ್ಯಾನೋ ಯೂರಿಯಾ, ನ್ಯಾನೋ DAP ಅವೆಲ್ಲನೂ ಕೂಡ ವಾಪಸ್ ಕೊಟ್ಟು ನಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ನಾವು ಖರೀದಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ವಿ. ಜಂಟಿ ನಿರ್ದೇಶಕರು ಅವರಿಗೂ ಕೂಡ ನಾವು ತಿಳಿಸಿದ್ವಿ. ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ನಮ್ಮ ರೈತರಿಗೆ ಎಲ್ಲೆಲ್ಲಿ ಫರ್ಟಿಲೈಸರ್ ಬರ್ತದೆ ಆ ತಾಲೂಕಿಗೆ ಸಂಬಂಧಪಟ್ಟಂಥ ADA ಮತ್ತು AOಗಳು ಆ ಒಂದು ಗೊಬ್ಬರ ಬಂದಿರತಕ್ಕಂಥ ಅಂಗಡಿಗಳಿಗೆ ಹೋಗಿ ಅವರೇ ಸ್ವತಃ ಖುದ್ದಾಗಿ ರೈತರಿಗೆ ಎಷ್ಟು ಬರ್ತದೆ, 4 ಚೀಲ, 5 ಚೀಲ, 10 ಚೀಲ ಎಷ್ಟು ಬರ್ತದೆ ಆ ಗೊಬ್ಬರವನ್ನು ವಿತರಣೆ ಮಾಡ್ಬೇಕಂತೇಳಿ ನಾವು ಕೂಡ ಷರತ್ತನ್ನು ಹಾಕಿದ್ದೀವಿ. ಮತ್ತು ನಮ್ಮ TC ಸುಟ್ರೆ ರೈತರಿಗೆ ಏನದ 20 ದಿನ, 1 ತಿಂಗಳಗಟ್ಟಲೆ ಇವತ್ತು ಕಾಲಹರಣ ಮಾಡ್ತಕ್ಕಂಥ ಜಸ್ಕಾಂ ಇಲಾಖೆಗೆ ಕೂಡ ಇವತ್ತು ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ನಾಳೆ ಏನಾದರೂ ಬೆಳೆ ನಾಶ ಆದ್ರೆ ಈ ಜಸ್ಕಾಂ ಇಲಾಖೆಯವರೇ ಆ ಒಂದು ಪರಿಹಾರ ಕೊಡಬೇಕಾಗ್ತದೆ. ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳೇ ಅದಕ್ಕೆ ಹೊಣೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಎಚ್ಚರಿಕೆ ನೀಡಿದ್ದೀವಿ. ಈ ಒಂದು TC ಸುಟ್ಟರೆ 24 ಗಂಟೆ ಬೇಡ, ಅಥವಾ 1 ಅಥವಾ 2 ದಿನದಲ್ಲಿ ಈ ಒಂದು TCಯನ್ನು ಅಳವಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಹೇಶ್ ಗೌಡ M. ಸುಬೇದಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಚೂನಪ್ಪ ಪೂಜಾರವರು ಬಣದ ವತಿಯಿಂದ. ವೇದ ಕಣ್ಣಿನ ಆಸ್ಪತ್ರೆ, ಐ ಹಾಸ್ಪಿಟಲ್, ಯಾದಗಿರಿ. ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ. ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು 60 ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ. ವಿಶೇಷ ಸೂಚನೆ, ಈ ಶಿಬಿರದ ಕಾಲಾವಧಿ 2 ತಿಂಗಳು ಮಾತ್ರ. ವೇದ ಕಣ್ಣಿನ ಆಸ್ಪತ್ರೆ, ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ, STN ಹೋಟೆಲ್ ಎದುರುಗಡೆ, ಮಹಾವೀರ ಕಾಂಪ್ಲೆಕ್ಸ್, ಯಾದಗಿರಿ. ಸಂಪರ್ಕಿಸಿ 9677387642.